ಬ್ರೇಕ್ಫಾಸ್ಟಲ್ಲಿ ನಾನಿವತ್ತು ಕ್ಯಾಪ್ಸಿಕಮ್ ಸ್ಯಾಂಡ್ವಿಚ್ ಮಾಡ್ತಾ ಇದ್ದೀನಿ. ಮೊದಲಿಗೆ ಇಲ್ಲಿ ನಾನು ಒಂದು ಕ್ಯಾಪ್ಸಿಕಮ್ನ ದೊಡ್ಡ ದೊಡ್ಡದಾಗಿ ಕಟ್ ಮಾಡಿಕೊಂಡು ಚಾಪರಲ್ಲಿ ಹಾಕ್ಬಿಟ್ಟು ಚಿಕ್ಕದಾಗಿ ನಾನು ಕಟ್ ಮಾಡ್ಕೋತೀನಿ. ನಾವು ಕೈಯಲ್ಲಿ ಕಟ್ ಮಾಡೋಕ್ಕೆ ಹೋದರೆ ಕ್ಯಾಪ್ಸಿಕಮ್ ಸ್ವಲ್ಪ ಜರಿಯುತ್ತೆ. ಸೊ ಹಾಗಾಗಿ ಈ ಥರ ಚಾಪರಿಂದ ಮಾಡೋದ್ರಿಂದ ಈಸಿಯಾಗಿ ನಾವು ಕ್ಯಾಪ್ಸಿಕಮ್ನ ಕಟ್ ಮಾಡ್ಕೋಬೋದು. ಇವಾಗ ಇದು ಕರೆಕ್ಟಾಗಿ ಕಟ್ ಆಗಿದೆ. ಇದನ್ನು ನಾನಿವಾಗ ಒಂದು ಬೌಲಿಗೆ ನಾನು ಟ್ರಾನ್ಸ್ಫರ್ ಮಾಡ್ಕೋತೀನಿ. ಇವಾಗ ಇದಕ್ಕೆ ನಾನು ಒಂದು ಚಿಕ್ಕ ಈರುಳ್ಳಿನ ಚಾಪ್ ಮಾಡ್ಕೊಂಡ್ಬಿಟ್ಟು ಹಾಕ್ತಾ ಇದ್ದೀನಿ. ಹಾಗೆ 2 ಚಿಕ್ಕ ಹಸಿರು ಮೆಣಸಿನಕಾಯಿನ ಚಿಕ್ಕದಾಗಿ ಕಟ್ ಮಾಡಿ ಇದಕ್ಕೆ ನಾವು ಹಾಕ್ತಾ ಇದ್ದೀನಿ. ಇವಾಗ ಇದಕ್ಕೆ ನಾನು ಒಂದು ಚಿಟಿಕೆಯಷ್ಟು ಕಾಳು ಮೆಣಸಿನ ಪುಡಿನ ಹಾಕ್ತಾ ಇದ್ದೀನಿ. ಇದು ಸ್ವಲ್ಪ ಖಾರ ಚೆನ್ನಾಗಿರಲಿ ಅಂತ. ಇದಾದಮೇಲೆ ಇದಕ್ಕೆ ನಾನಿವಾಗ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಎಗ್ಲೆಸ್ ಮೈನೀಸ್ನ ಹಾಕ್ತಾ ಇದ್ದೀನಿ. ಮೈನೀಸ್ ಹಾಕೋದ್ರಿಂದ ಇದ್ರ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ಇದನ್ನು ಎಲ್ಲ ಚೆನ್ನಾಗಿ ನಾವು ಮೈನೀಸ್ ಎಲ್ಲ ಕ್ಯಾಪ್ಸಿಕಮ್ ಆನಿಯನ್ಗೆ ಹತ್ತೋ ಥರ ಕರೆಕ್ಟಾಗಿ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ನಮ್ಮ ಸ್ಟಫಿಂಗ್ ಕೂಡ ರೆಡಿ ಆಗುತ್ತೆ. ಇವಾಗ ನಾನಿಲ್ಲಿ 2 ಬ್ರೌನ್ ಬ್ರೆಡ್ನ ತೊಗೊಂಡಿದ್ದೀನಿ. ಇವಾಗ 2 ಸ್ಲೈಸ್ಗೂ ನಾನು ಹೋಮ್ ಮೇಡ್ ಟೊಮ್ಯಾಟೊ ಕೆಚಪ್ನ ಮಾಡಿದ್ದೀನಿ. ಮನೇಲಿ ನಾನು ತುಂಬ ಈಸಿಯಾಗಿ ಹೆಲ್ದಿಯಾಗಿ ಟೊಮ್ಯಾಟೊ ಕೆಚಪ್ ಮಾಡಿದ್ದೀನಿ. ಇದು ರೆಸಿಪಿ ಬೇಕಿದ್ರೆ ನೀವು ನನಗೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಇದು ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ ಮತ್ತು ಜಾಸ್ತಿ ಸ್ವೀಟಾಗಿ ಇರೋದಿಲ್ಲ. ನಮಗೆ ಯಾವ ಥರ ಸ್ವೀಟ್ ಬೇಕು ಖಾರ ಬೇಕು ಆ ಥರ ನಾವು ಇದನ್ನು ಅಡ್ಜಸ್ಟ್ ಮಾಡಿಕೊಂಡು ಮನೇಲಿ ನಾವು ಹೆಲ್ದಿಯಾಗಿ ಮಾಡ್ಕೋಬೋದು. ಒಂದ್ಸಲಿ ನಾವು ಕೆಚಪ್ನ ಸ್ಪ್ರೆಡ್ ಮಾಡಿದ್ಮೇಲೆ ಇವಾಗ ನಾವು ಇದಕ್ಕೆ ನಮ್ಮ ಸ್ಟಫಿಂಗ್ನ ನಾನು ಆ್ಯಡ್ ಮಾಡ್ತಾ ಇದ್ದೀನಿ. ಕರೆಕ್ಟಾಗಿ ನಾವು ಸ್ಪ್ರೆಡ್ ಮಾಡ್ಕೋಬೇಕು. ಒಂದ್ಸರಿ ನಾನು ಹೊರಗಡೆ ನನ್ನ ಹಸ್ಬೆಂಡ್ ಜೊತೆಗೆ ಹೋದಾಗ ಒಂದು ಅಂಗಡಿನಲ್ಲಿ ನಾನು ಕ್ಯಾಪ್ಸಿಕಮ್ ಸ್ಯಾಂಡ್ವಿಚ್ನ ತಿಂದಿದ್ದೆ. ತುಂಬ ಚೆನ್ನಾಗಾಗಿತ್ತು. ಅವಾಗಿಂದ ನಾನು ಮನೇಲೇ ಮಾಡ್ತಾ ಇದ್ದೀನಿ. ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೋಬಹುದು. ಹಾಗೆ ಇದಕ್ಕೆ ನಾನಿವಾಗ ಮತ್ತೆ ಒಂದು ಸ್ಲೈಸ್ನ ಇದ್ರ ಮೇಲೆ ಇಟ್ಬಿಟ್ಟು ಸ್ಯಾಂಡ್ವಿಚ್ನ ರೆಡಿ ಮಾಡ್ತಿದ್ದೀನಿ. ಹಾಗೆ ನಾನು ಇಲ್ಲಿ ಸ್ಯಾಂಡ್ವಿಚ್ ಮೇಕರ್ನ ತೊಗೊಂಡಿದ್ದೀನಿ. ಸೊ 2 ಬದಿಗೆ ನಾನು ಒಂದು ಸ್ವಲ್ಪ ತುಪ್ಪ ತೊಗೊಂಡು ಸವರ್ತಾ ಇದ್ದೀನಿ. ನೀವು ಬಟರ್ ಕೂಡ ಇದಕ್ಕೆ ಬಳಸಬಹುದು. ತುಪ್ಪ ಸವರೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಕರೆಕ್ಟಾಗಿ ರೋಸ್ಟ್ ಆಗುತ್ತೆ. ಇವಾಗ ಇದಕ್ಕೆ ನಾನು 2 ಸ್ಯಾಂಡ್ವಿಚ್ನ ಒಂದೊಂದ್ರ ಮೇಲೆ ಇಡ್ತಾ ಇದ್ದೀನಿ. ಇಟ್ಬಿಟ್ಟು ನಾವು ಇವಾಗ ಸ್ಯಾಂಡ್ವಿಚ್ನ ರೆಡಿ ಮಾಡ್ಬೋದು. ಸೊ ಇವಾಗ ಇದು ಗ್ರೀನ್ ಕಲರ್ ಬರೋವರೆಗೂ ನಾನು ವೇಟ್ ಮಾಡ್ತೀನಿ. ಗ್ರೀನ್ ಕಲರ್ ಬಂದ ತಕ್ಷಣ ಸ್ಯಾಂಡ್ವಿಚ್ ಆಗಿದೆ ಅಂತ ಅರ್ಥ. ಹಾಗೆ ಉಷಾ ಅವ್ರದ್ದು ಸ್ಯಾಂಡ್ವಿಚ್ ಮೇಕರ್ ತುಂಬ ಚೆನ್ನಾಗಿದೆ. ನಾನು ಇದನ್ನು ಆಲ್ಮೋಸ್ಟ್ ಯೂಸ್ ಮಾಡ್ತಾ 3 ಇಯರ್ಸ್ ಮೇಲಾಗಿದೆ. ತುಂಬ ಚೆನ್ನಾಗಿ ಬಂದಿದೆ. ಸೊ ಇವಾಗ ನಮ್ಮ ಸ್ಯಾಂಡ್ವಿಚ್ ಕೂಡ ರೆಡಿ ಆಗಿದೆ. ಸ್ಯಾಂಡ್ವಿಚ್ನ ನಾನು ಇವಾಗ ರೆಡಿ ಮಾಡಿಬಿಟ್ಟು ನನ್ನ ಹಸ್ಬೆಂಡ್ಗೆ ನಾನಿಲ್ಲಿ 1 ಕಪ್ ಟೀ ಮಾಡೋಕೆ ಇಡ್ತಾ ಇದ್ದೀನಿ. 1 ಕಪ್ ಟೀನಲ್ಲಿ ಇಬ್ಬರು ಅರ್ಧ ಕುಡಿದ್ರಾಯ್ತು ಅಂತ. ಹಾಗೆ ನಾನು ಎಷ್ಟಾಗುತ್ತೆ ಎಷ್ಟು ಬೆಲ್ಲನ ಯೂಸ್ ಮಾಡಿಕೊಂಡು ಟೀ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಇವಾಗ ತಿಂದು ನೋಡೋಣ ಹೇಗಾಗಿದೆ ಅಂತ. ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ತುಂಬ ಸಿಂಪಲ್ ಆಗಿ ಈಸಿಯಾಗಿ ಮನೇಲೆ ಮಾಡ್ಕೋಬೋದು. ಸೊ ನೀವು ಕೂಡ ಇದನ್ನ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಇವಾಗ ಆರಾಮಾಗಿ ಕುತ್ಕೊಂಡ್ಬಿಟ್ಟು ನನ್ನ ಬ್ರೇಕ್ಫಾಸ್ಟ್ನ ಎಂಜಾಯ್ ಮಾಡ್ತೀನಿ. ಮಾಮ ಹಾಯ್ ಹೇಳು. ಹಾಯ್. ಸೊ ಬೆಳಗ್ಗೆಯಿಂದ ನಿಮ್ಮ ಜೊತೆ ಮಾತಾಡೋಕ್ಕಾಗಿರಲಿಲ್ಲ. ಬಿಕಾಸ್ ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ನಂದು ಏನು ಕೆಲಸ ಇದೆ ಎಲ್ಲ ಮುಗಿಸ್ಕೊಂಡೆ. ಸೊ ನಾನು ವರ್ಕ್ ಫ್ರಮ್ ಹೋಮ್ ಇದೆ ನಂದು ಕೂಡ. ಸೊ ನನ್ನ ಹಸ್ಬೆಂಡ್ ಇವಾಗ ಆಫೀಸ್ ಹೋಗ್ತಿದ್ದಾರೆ. ಸೊ ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತು ಬೆಳಗ್ಗೆ ಎದ್ದು ಎಕ್ಸಸೈಸ್ ಮಾಡಿದ್ದೀನಿ. ಹಾಗೆ ಒಂದು ಗ್ಲಾಸ್ ನೀರನ್ನ ಕುಡಿದೆ ಎದ್ದ ತಕ್ಷಣ. ಸೊ ಆಮೇಲೆ ಅದಾದ ತಕ್ಷಣ ಎಕ್ಸಸೈಸ್ ಮುಗಿಸ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ನಾನು ಬ್ರೇಕ್ಫಾಸ್ಟ್ ಕೂಡ ರೆಡಿ ಮಾಡಿದ್ದೀನಿ. ಹಾಗೆ ನನ್ನ ಹಸ್ಬೆಂಡ್ ಕೂಡ ಬ್ರೇಕ್ಫಾಸ್ಟ್ ಆಯಿತು, ನಂದು ಆಯಿತು. ಸೊ ಇವಾಗ ಬೇಗ ಅವ್ರನ್ನ ಆಫೀಸಿಗೆ ಕಳಿಸ್ಬಿಟ್ಟು ನಾನು ಕೂಡ ಫ್ರೆಶ್ ಅಪ್ ಆಗಿ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ಹಾಗಿದ್ರೆ ಬನ್ನಿ ಇವತ್ತಿನ ದಿನ ಹೇಗೋಗುತ್ತೆ ಅಂತ ನೋಡೋಣ. ಹಾಗೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರ್ತಾ ಇರುತ್ತೆ. ಸೊ ಲೆಟ್ಸ್ ಸ್ಟಾರ್ಟ್ ದ ಡೇ. ಫೋನಲ್ಲಿ ಚಾರ್ಜ್ ಇಲ್ವಾ? ಅದಕ್ಕೆ ಬೆಳಗ್ಗೆ ಎದ್ದ ತಕ್ಷಣ ಚಾರ್ಜ್ ಇಟ್ಕೋಬೇಕಂತ ಹೇಳೋದು. ಇವತ್ತು ನಂದು ವರ್ಕ್ ಫ್ರಮ್ ಹೋಮ್, ಅವ್ರದ್ದು ಆಫೀಸ್. ಸೊ ನೋಡಿ ಫುಲ್ ಸಪ್ಪೆವರೆ ಹಾಕೊಂಡು ಹೋಗ್ತಿದ್ದಾರೆ. ಹೋಗ್ಬಿಟ್ಟು ಸ್ವಲ್ಪ ಬೈಕ್ಗೆ ಇದನ್ನ ಹಾಕ್ಬೇಕಿತ್ತು, ಸ್ಪ್ರೇ ಮಾಡಿಲ್ವಂತೆ. ಸೊ ಹಂಗಾಗಿ ಬೈಕ್ಗೆ ಲೂಬ್ರಿಕೆಂಟ್ಸ್ ಎಲ್ಲ ಹಾಕ್ಬಿಟ್ಟು ನಾನು ಮತ್ತೆ ಮೇಲೆ ಬಂದು ನನ್ನ ಕೆಲಸ ಸ್ಟಾರ್ಟ್ ಮಾಡ್ತೀನಿ. ಸೊ ಇವರು ಆಫೀಸಿಗೆ ಹೋಗಿ ಬರ್ತಾರೆ. ಇದು ಅದೆಲ್ಲ ಅದಕ್ಕೆ ಹತ್ತಿರೋ ಧೂಳು ಮಡ್ಡೆಲ್ಲ ತೆಗೆಯುತ್ತಾ? ಬ್ರಷ್ ಹಿಡಿಯೋದು ತಪ್ಪಿಸುತ್ತೆ. ಓಕೆ ಓಕೆ. ಡಬಲ್ ಸ್ಟಾರ್ಟ್ ಹೋಗ್ತಿದೆ. ಸಲ್ಲಿ ಮಾಡಿದ್ರೆ 1000 ಕಿಲೋಮೀಟ್ರಾ? 500 ಕಿಲೋಮೀಟರ್ ಹೋಗ್ಬೋದಾ? ಸೊ ಇವಾಗ ಜಸ್ಟ್ ನನ್ನ ಹಸ್ಬೆಂಡ್ ಕೂಡ ಆಫೀಸಿಗೆ ಹೊರಟರು. ಹೋಗಿ ಸ್ವಲ್ಪ ಗಾಡಿಗೆಲ್ಲ ಚೈನ್ ಲೂಬ್ರಿಕೆಂಟ್ಸ್ ಎಲ್ಲ ಹಾಕಿ ಕ್ಲೀನ್ ಮಾಡಿ ಇವಾಗ ಮೇಲೆ ಬಂದೆ. ಸೊ ಇವಾಗ ಟೈಮ್ ಬಂದು 9:30 ಆಗಿದೆ. ಸೊ ಇವಾಗ ಬೇಗ ನಾನು ಫ್ರೆಶ್ ಅಪ್ ಆಗಿ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು.
ಹಾಯ್. ಸೊ ಬೆಳಗ್ಗೆಯಿಂದ ನೀವೇ ನೋಡ್ತಾ ಇರ್ಬೋದು ಎಷ್ಟು ಬ್ಯುಸಿ ಆಗಿತ್ತು ನನ್ನ ಟೈಮ್ ಅಂತ. ಸೊ ಬೆಳಗ್ಗೆ ಇವತ್ತು ಬೇಗನೆ ಎದ್ದೆ. ಬೇಗ ಎದ್ಬಿಟ್ಟು ಎಲ್ಲ ಕೆಲಸ ಮುಗಿಸೋಷ್ಟ್ರಲ್ಲಿ ಇವಾಗ ಟೈಮ್ ಬಂದು ಆಲ್ರೆಡಿ ಎಷ್ಟಾಯ್ತು 10:30 ಆಗಿದೆ. ನಾನು ಇವಾಗ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ವರ್ಕ್ ಫ್ರಮ್ ಹೋಮ್ ಇದೆ ನಂದು. ಸೊ ಹಾಗಾಗಿ ಬೆಳಗ್ಗೆ 10:30 to 7 or 6:30 ನಾನು ಕೆಲಸ ಮಾಡ್ತೀನಿ. ಇವತ್ತು ಒಂದು ಪಾಸಿಟಿವ್ ನೋಟ್ ಅಲ್ಲಿ ನನ್ನ ಡೇ ಸ್ಟಾರ್ಟ್ ಆಗಿದೆ. ಸೊ ಹಾಗೆ ಇವಾಗ ಆಲ್ರೆಡಿ ಮೆಸೇಜಸ್ ಮೇಲ್ ಎಲ್ಲ ಬಂದಿದೆ. ಬೇಗ ನನ್ನ ಕೆಲಸ ಎಲ್ಲ ಸ್ಟಾರ್ಟ್ ಮಾಡ್ತೀನಿ. ಹಾಗೆ ನಾನು ಲಾಸ್ಟ್ 2 years ಇಂದ ಮನೆಯಿಂದನೇ ಮಾಡ್ತಾ ಇದ್ದೆ. ನಾನು ಫ್ರೀಲಾನ್ಸಿಂಗ್ ವರ್ಕ್ ಮಾಡ್ತಾ ಇದ್ದೆ. ಸೊ ಅದಾದ್ಮೇಲೆ ಇವಾಗ ಫುಲ್ ಟೈಮ್ ಆಗಿ ನಾನು ಒಂದು 8 months ಆಯ್ತು ಜಾಯಿನ್ ಆಗಿ ಒಂದು ಆಫೀಸ್ಗೆ ಹೋಗಿ ಬರ್ತಾ ಇದ್ದೀನಿ. ಇವಾಗ ಬೆಳಗ್ಗೆ ನಾನು 10:10ವರೆಗೆ ಆಫೀಸ್ ರೀಚ್ ಅಂದ್ರೆ ಸಂಜೆ ನಾನು ಆಫೀಸ್ ಬಿಡೋದು ಆಲ್ಮೋಸ್ಟ್ 6 o'clock 6:30 ಆಗ್ಬಿಡುತ್ತೆ. ಸೊ ಅಲ್ಲಿಂದ ಮನೆಗೆ ಬಂದು ಎಲ್ಲ ಮಲ್ಕೊಳ್ಳೋ ಅಷ್ಟರಲ್ಲಿ ತುಂಬಾ ಲೇಟ್ ಆಗುತ್ತೆ. ಸೊ ನೋಡೋಣ, ನನ್ನ ಜರ್ನಿನ ನಿಮ್ ಜೊತೆ ನಾನು ಶೇರ್ ಮಾಡ್ತಾ ಹೋಗ್ತಾ ಇದ್ದೀನಿ. ಸ್ವಲ್ಪ ಚಾಲೆಂಜಿಂಗ್ ಆಗಿದ್ರು ಕೂಡ ನನಗೆ ಎಂಜಾಯ್ ಮಾಡ್ತಾ ಇದ್ದೀನಿ ನಾನು ಈ ಪ್ರೊಸೆಸ್ನ, ಈ ಚೇಂಜ್ ಇನ್ ಲೈಫ್ನ. ಸೊ ಹಾಗೆ ನಾನು ನೀರು ಕೂಡ ತುಂಬಾ ಕಡಿಮೆ ಆಗಿತ್ತು ಕುಡಿಯೋದು. ಸೊ ಅದಕ್ಕೋಸ್ಕರ ಈ ತರ ನಾನು ಇದು ಒಂದು 600 ml ಜಗ್ ಆಯ್ತಾ, ಇದನ್ನ ನಾನು ಮನೆಯಿಂದ ಕೆಲಸ ಮಾಡುವಾಗ ಈ ತರ ನಾನು ತುಂಬಿಟ್ಕೊಂಡ್ಬಿಡ್ತೀನಿ. ಸೊ ಎನಿ ಟೈಮ್ ನಾನು ನೀರಡಿಕೆ ಆದಾಗ ನೀರು ಇಲ್ಲಿಂದ ಕುಡಿತೀನಿ. ಆದಷ್ಟು ಈ ತರ ನಾನು ಒಂದು 4 glasses ನಾನು ಕುಡಿಯಕ್ಕೆ ಟ್ರೈ ಮಾಡ್ತೀನಿ. ಅಂದ್ರೆ ಈ ತರ 4 ಕುಡಿದ್ಬಿಟ್ರೆ ಆಲ್ಮೋಸ್ಟ್ ನಾನು 2.5 ಲೀಟರ್ ನೀರನ್ನ ಕುಡ್ದಂಗೆ ಆಗುತ್ತೆ ಒಂದ್ ದಿನದಲ್ಲಿ. ಸೊ ಇವಾಗ ಫಸ್ಟ್ ಒಂದು ತುಂಬಿಟ್ಕೊಂಡಿದ್ದೀನಿ. ಇದನ್ನ ನಾನು ಯಾವಾಗ ಖಾಲಿ ಮಾಡ್ತೀನಿ ಅಂತ ನಿಮ್ಗೆ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ. ಇವಾಗ ನನ್ನ ಫಸ್ಟ್ ಮಗ್ ಖಾಲಿ ಆಗಿದೆ. ಸೊ ಇದನ್ನ ರೀಫಿಲ್ ಮಾಡಿಕೊಂಡು ಮತ್ತೆ ನಾನು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಹಾಗೆ ಮಧ್ಯಾಹ್ನದ ಅಡುಗೆ ಇವತ್ತು ಮಾಡಿಲ್ಲ. ಸೊ ಏನು ಮಾಡಬೇಕು ಅಂತ ವಿಚಾರ ಮಾಡ್ತಿದ್ದೀನಿ. ಸೊ ಇವಾಗ ಮನೆಯಲ್ಲಿ ನಾನು ಪಾನೀಯ ಮಾಡಿದ್ದೀನಿ. ಸೊ ಇದು ತುಂಬ ಹೆಲ್ದಿ ಆಗಿರುತ್ತೆ. ಬೆಲ್ಲ ಮತ್ತು ಪುದೀನ ಯೂಸ್ ಮಾಡ್ಕೊಂಡು ಮಾಡೋದು ತುಂಬ ಚೆನ್ನಾಗಿರುತ್ತೆ ಕೂಡ. ಸೊ ಇವಾಗ ಇದನ್ನು ಕುಡಿತೀನಿ. ನಿಜ ತುಂಬ ಚೆನ್ನಾಗಿದೆ. ಹಾಗೆ ಮಧ್ಯಾಹ್ನದ ಊಟಕ್ಕೆ ಇವತ್ತು ನಾನು ಸಿಂಪಲ್ ಆಗಿ ವೀಟ್ ಪಾಸ್ತಾ ಮಾಡಿದ್ದೆ. ಇದಕ್ಕೆ ನಾನು ಯಾವುದೇ ತರ ಸಾಸ್ ಅಂಡ್ ಮೈನೀಸ್ ಏನು ಬಳಸಿಲ್ಲ, ಸಿಂಪಲ್ ಆಗಿ ಮಾಡಿದ್ದೆ. ಸೊ ಇವಾಗ ಟೈಮ್ ಬಂದು 4:30 ಆಗಿದೆ. ಸೊ ಮಧ್ಯಾಹ್ನ ಊಟ ಮುಗಿಸ್ಬಿಟ್ಟು ಕೆಲಸ ಕಂಟಿನ್ಯೂ ಮಾಡಿದೆ. ಇನ್ನೂ ಕೆಲಸ ಇದೆ. ಸೊ ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡ್ರಾಯ್ತು ಅಂತ ಹಂಗೆ ಹೊರಗಡೆ ಬಂದಿದ್ದೀನಿ. ಹಾಗೆ ಮಧ್ಯಾಹ್ನ ಅದಾದ್ಮೇಲೆ ಸ್ವಲ್ಪ ಕೆಲಸ ಜಾಸ್ತಿ ಇದ್ದಿದ್ದರಿಂದ ನಾನು ಏನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಬಟ್ ಸ್ಟಿಲ್ ಐ ಆಮ್ ಕಂಟಿನ್ಯೂಯಿಂಗ್ ಇಟ್ ನೌ. ಸೊ ಇವಾಗ ನಾನೇನು ಮಾಡ್ತೀನಿ ಅಂತ ಹೇಳಿದ್ರೆ, ಈವ್ನಿಂಗ್ ಆಗಿದೆ, ಸ್ವಲ್ಪ ಹೊಟ್ಟೆ ಹಸಿತಾ ಇದೆ. ಕಾಫಿ ಏನು ಕುಡಿಯಲ್ಲ. ಬಿಕಾಸ್ ಸುಮ್ಮನೆ ನನಗೊಬ್ಬಳಿಗೋಸ್ಕರ ಕಾಫಿ ಮಾಡ್ಕೋಬೇಕು. ಹಾಗೆ ಕಾಫಿ ಮಾಡ್ಬೇಕಾದ್ರೆ ಶುಗರ್ ಇಲ್ಲದೆ ಕುಡಿಯೋಕ್ಕೂ ಮನಸ್ಸಾಗಲ್ಲ. ಈವ್ನಿಂಗ್ ಟೈಮಲ್ಲಿ ನಾನಿವಾಗ ಒಂದು ಮಾವಿನ ಹಣ್ಣು ತಿಂತಾ ಇದ್ದೀನಿ. ಸೀಸನ್ ಅಲ್ವಾ, ತುಂಬ ಆಸೆ ಆಗ್ತಾ ಇದೆ ತಿನ್ನಬೇಕು ಅಂತ. ಸೊ ಒಂದು ಹಣ್ಣನ್ನು ತಿಂತೀನಿ. ಆ್ಯಕ್ಚುಲಿ ಇದು ಲೈಟಿನ ಹುಳುಗಳು ಬಂದಿತ್ತು, ನಾನು ನೋಡಿರಲೇ ಇಲ್ಲ. ಸೊ ಹಾಗಾಗಿ ಲೈಟ್ಸ್ ಎಲ್ಲ ಆಫ್ ಮಾಡಿ ಇಷ್ಟೇ ಲೈಟಲ್ಲಿ ಇವಾಗ ಟೀಗೆ ಇಟ್ಟಿದ್ದೀನಿ. ನನ್ನ ಹಸ್ಬೆಂಡ್ ಕೂಡ ಇವಾಗ ಬಂದರು. ಸೊ ಇವಾಗ ಟೈಮ್ ಬಂದ್ಬಿಟ್ಟು ಆಲ್ರೆಡಿ 8 o'clock ಆಗಿದೆ. ನಮ್ಮ ಹಸ್ಬೆಂಡ್ ಬಂದ ತಕ್ಷಣ ನಾವಿಬ್ರು ಟೀ ಕುಡಿದ್ವಿ, 1 cup ಇಬ್ರು ಟೀ ಕುಡಿದ್ಬಿಟ್ಟು ಎಷ್ಟೊತ್ತು ಮಾತಾಡ್ದಾಗ ಕೂತಿದ್ವಿ. ಹಾಗೆ ಟೈಮ್ ಬಂದು 8 ಗಂಟೆ ಆಗ್ಬಿಟ್ಟಿದೆ ಆಲ್ರೆಡಿ. ಸೊ ಅದಕ್ಕೋಸ್ಕರ ಇವಾಗ ಅವರು ಜಾಸ್ತಿ ಅವ್ರಿಗೂ ಹೊಟ್ಟೆ ಹಸ್ತಿಲ್ಲ, ನನಗೂ ಹೊಟ್ಟೆ ಹಸ್ತಿಲ್ಲ. ಹಾಗೆ ನಾನು ಸಾಯಂಕಾಲ ಮಖಾನ ಮಾಡ್ಕೊಂಡಿದ್ದೆ. ಸೊ ಮಖಾನ ತಿಂದಿದ್ದೀನಿ. ಸೊ ಇವಾಗ ಜಾಸ್ತಿ ಹೊಟ್ಟೆ ಹಸ್ತಿಲ್ಲ. ಅದಕ್ಕೆ ಪೇರ್ಲೆ ಹಣ್ಣಿದೆ, ಪೇರ್ಲೆ ಹಣ್ಣಿಂದು ಚಾಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಚಾಟ್ ಅಂದರೆ ಉಪ್ಪು ಖಾರ ಎಲ್ಲ ಹಾಕ್ಬಿಟ್ಟು ಒಂಥರ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಸೊ ಅದನ್ನು ತಿಂದ್ಬಿಟ್ಟು ಮಲ್ಕೊಂಡ್ಬಿಡ್ತೀವಿ. ಓಹೋ ಸೂಪರ್, ಫುಲ್ ಸಖತ್ತಾಗಿದೆ ಇವತ್ತಿನ ಡಿನ್ನರು. ನನ್ನ ಹಸ್ಬೆಂಡ್ ಇವಾಗ ರಾತ್ರಿ ಊಟಕ್ಕೆ ಫ್ರೂಟ್ ಸಲಾಡ್ ಮಾಡಿದ್ದಾರೆ. ಆ್ಯಕ್ಚುಲಿ ಅವರು ಬರೀ ಪೇರ್ಲೆ ಹಣ್ಣು ಇರುತ್ತಲ್ವಾ, ಅದ್ರದ್ದು ಚಾಟ್ ಮಾಡ್ತೀನಿ ಅಂತ ಹೇಳಿದ್ರು. ನೋಡಿದ್ರೆ ಎಲ್ಲ ಫ್ರೂಟ್ಸ್ನು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಅದಕ್ಕೊಂಥರ ಮಸಾಲ ಹಾಕಿ ಮಾಡಿದ್ದಾರೆ. ಸೊ ಇದನ್ನ ತಿಂತೀನಿ, ಹೇಗೆ ಮಾಡಿದ್ದಾರೆ ಅಂತ ಹೇಳ್ತೀನಿ. ತುಂಬ ಚೆನ್ನಾಗಿದೆ. ಇದರಲ್ಲಿ ಬಾಳೆಹಣ್ಣು, ಕಲ್ಲಂಗಡಿ ಹಣ್ಣು, ಅದು ಕಲ್ಲಂಗಡಿ ಕೂಡ ಸ್ಪೆಷಲ್ ಆಗಿದೆ, ಯೆಲ್ಲೋ ಕಲರಲ್ಲಿದೆ. ಸೊ ಕಲ್ಲಂಗಡಿ ಹಣ್ಣು, ಪೇರ್ಲೆ ಹಣ್ಣು, ಮತ್ತೆ ಯಾವ ಹಣ್ಣು, ಮತ್ತೆ ಮಾವಿನಕಾಯಿ, ಇಷ್ಟೆಲ್ಲ ಹಣ್ಣಿದೆ. ಫುಲ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ನಿಮ್ಗೆ ನೋಡ್ತಿರ್ಬೋದು. ಸೊ ಇದನ್ನ ಆರಾಮಾಗಿ ಎಂಜಾಯ್ ಮಾಡ್ತೀನಿ. ಹಾಗೆ ಇದಾದ್ಮೇಲೆ 1 ಗ್ಲಾಸ್ ಮಜ್ಜಿಗೆ, ಇದನ್ನ ಕುಡಿದ್ಬಿಟ್ರೆ ಫುಲ್ ಚೆನ್ನಾಗಿರೋ ಡಿನ್ನರ್ ಆಗುತ್ತೆ. ಮತ್ತೆ ಆರಾಮಾಗಿ ಮಲ್ಕೊಂಡ್ಬಿಡೋದು. ಹಾಗೆ ಸಂಜೆ ಕೂಡ ಸ್ವಲ್ಪ ಎಕ್ಸರ್ಸೈಸ್ ಮಾಡಿದೆ, ಸುಸ್ತಾಗ್ತಾ ಇದೆ. ಇವಾಗ ಏನಿಲ್ಲ, ಆರಾಮಾಗಿ ತಿಂದ್ಬಿಟ್ಟು ಸ್ವಲ್ಪ ಹೊತ್ತು ಕೂತ್ಕೊಂಡು ಆರಾಮಾಗಿ ಮಲ್ಕೋತೀನಿ.
ಮತ್ತೆ ನಿಮಗೆ ನಾನು ನಾಳಿನ ವಿಡಿಯೋದಲ್ಲಿ ಸಿಗ್ತೀನಿ. ಈ ವಿಡಿಯೋ ಇಷ್ಟವಾಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರ್ತಾ ಇರುತ್ತೆ. ನಾಳೆ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಿ ಪಾಸಿಟಿವ್ ಆ್ಯಂಡ್ ಸ್ಪ್ರೆಡ್ ಲವ್. ಬಾಯ್.